ಪ್ರೀಕ್ವೆಲ್ ಇದು ಶೂಟ್ ಆಗುದು ಅಂತ ಗೊತ್ತಿತ್ತು ಅಲ್ವಾ. ಕಾಂತಾರ ಆಗುವಾಗಲೇ ನನ್ಗೆ ಒಂದು ಏಜ್ ಆಗಿತ್ತು. ಆ ಏಜಿನ ಪ್ರೀಕ್ವೆಲ್ ಅಂತ ಹೇಳಿದ್ರೆ ಸುಮಾರು ಒಂದು 20 ವರ್ಷದ ಹಿಂದೆ ಅಂತ ಹೇಳಿದ್ರು. 10-15-20 ವರ್ಷದ ಹುಡುಗಿಯಾಗಿ ನನ್ನ ಪ್ರಾಯ ಇರುವಾಗ ನನ್ನನ್ನು ಆ ಲೆವೆಲ್ಗೆಲ್ಲ ತಂದು ಅವರು ಆಕ್ಟಿಂಗ್ ಮಾಡುವಂತ ರಿಸ್ಕ್ ಅವರು ತಗೊಳ್ತಿರ್ಲಿಲ್ಲ, ನಾನು ತಗೊಳ್ಳುವಂತ ಮೈಂಡ್ ಸೆಟ್ ಇರ್ಲಿಲ್ಲ ನನಗೆ. ಹಾಗಾಗಿ ನಾನೆಂತ ಎಣಿಸಿದೆ, ನಾನಿಲ್ಲ. ರಾಕೇಶ್ ಬಗ್ಗೆ ಏನ್ ಮಾತಾಡೋದು ಗೊತ್ತಿಲ್ಲ, ಯಾಕಂದ್ರೆ ಒಳ್ಳೆ ಮನಸ್ಸಿನ ಮುಗ್ಧ ಹುಡುಗ. ಈ ಶಿವ ಕಾಡಿಂದ ಎಂತ ತರಬೇಕಾದ್ರೂ ಈ ಜನದ ಪರ್ಮಿಷನ್ ಬೇಕಂತೆ. ಕಷ್ಟಪ್ಪ. ಇಲ್ಲಿ ತನಕ ನಾನೀಗ ಕೂತ್ಕೊಳ್ಳಿಕ್ಕೂ ಕಾರಣರು ಅಂತ ಹೇಳಿದ್ರೆ ನನಗೆ ನನ್ನಲ್ಲೊಂದು ಪ್ರತಿಭೆ ಇದೆ ಅಂತ ಹೇಳಿ ಗುರುತಿಸಿದೆ ನನ್ನ ಅಪ್ಪ. ಇಷ್ಟು ನೀವು ಇಂಡಸ್ಟ್ರಿಯಲ್ಲಿ ಇರ್ತೀರಿ ಅಥವಾ ಶೂಟಿಂಗ್ ಅಲ್ಲಿ ಇರ್ತೀರಿ, ಬ್ಯುಸಿ ಆಗಿರ್ತೀರಿ, ನಿಮ್ಮ ಊರಲ್ಲಿ ನಿಮ್ಮ ಬಗ್ಗೆ ಹೇಗೆ ರೆಸ್ಪಾನ್ಸಿಬಲ್ ಉಂಟು ಅಥವಾ ಫ್ಯಾಮಿಲಿ ವಿಚಾರದಲ್ಲಿ ನಿಮಗೆ ಏನಾದರೂ ನೋವಾದದ್ದು ಉಂಟಾ ಅಂತ ಹೇಳಿ? ಯಾವುದು ಶೂಟಿಂಗ್ ಹಾಗೆ ಹೀಗೆ ಅಂತ ಹೇಳಿ ಏನಾದ್ರು ವಿಚಾರಗಳು ಉಂಟಾ? ನಾನು ಅವ್ರಿಗೆ ಏನ್ ಕಮ್ಮಿ ಮಾಡಿದ್ದೆ? ಈಗ ನೋಡು, ದಾರಿಲಿ ಒಂದು ಹುಡುಗಿನ ಹಿಡ್ಕೊಂಡು ತಪ್ಪಿ ಮುತ್ತು ಕೊಟ್ಕೊಂಡು ಹೋಗ್ತಾ ಇದ್ರಲ್ಲ ಅವ್ರೆ. ಇವತ್ತಲ್ಲ, ನಂಗೆ ಯಾವತ್ತಿಂದ ಡೌಟ್ ಇದ್ದಿತ್ತು ಅವರಿಗೆ. ನಾನು ಎಂತ ಮಾಡೋರಿಗೆ ಆಗ್ತಿರ್ಲಿಲ್ಲ. ಯಕ್ಷ ಇನ್ಫೋ ಕನ್ನಡ, ಇದು ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ವೀಕ್ಷಕರೇ ನಮಸ್ಕಾರ, ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲಿಯನ್. ನಮ್ಮ ವಾಹಿನಿಯ ಮುಖಾಂತರ ಈ ಹಿಂದೆ ಅನೇಕ ಯಕ್ಷಗಾನ ಕಲಾವಿದರ ಯಕ್ಷ ಪಯಣದ ಕಥೆಯನ್ನ ನೀವು ನೋಡಿದ್ದೀರಿ, ಒಳ್ಳೆಯ ರೀತಿಯ ಸಪೋರ್ಟ್ ಅನ್ನ ಮಾಡಿದ್ದೀರಿ. ಆದ್ರೆ ನಾನೊಂದು ಹೇಳಿದ್ದೆ, ಕೇವಲ ಯಕ್ಷಗಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತವರು ಅಥವಾ ಕಲಾವಿದರ ಪರಿಚಯವನ್ನ ಮಾತ್ರ ಪರಿಚಯಿಸುವಂತದ್ದಲ್ಲ, ಬದಲಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸೇವೆಯನ್ನ ಸಲ್ಲಿಸಿದಂತಹ ಕಲಾವಿದರನ್ನು ಕೂಡ ನಿಮ್ಮ ಮುಂದೆ ಕರೆತರ್ತೇನೆ ಅಂತ ಹೇಳಿ, ಅದಕ್ಕೆ ಪ್ರತಿಯಾಗಿ ಇವತ್ತು ನಮ್ಮೊಂದಿಗೆ ವಿಶೇಷವಾಗಿರುವಂತಹ ಒಬ್ಬರು ಕಲಾವಿದರು ನಮ್ಮ ಜೊತೆ ಇದ್ದಾರೆ. ಅವರು ಪ್ರತಿಮಾ ನಾಯಕ್ ಅಂತ ಹೇಳಿ ಸೀರಿಯಲ್ ಆಗಿರಬಹುದು, ಚಲನಚಿತ್ರ ಆಗಿರಬಹುದು ಅಥವಾ ರಂಗಭೂಮಿಯಲ್ಲಿ ತಮ್ಮದೇ ಆಗಿರುವಂತಹ ವಿಶೇಷ ರೀತಿಯ ಸೇವೆಯನ್ನು ಸಲ್ಲಿಸಿದಂತವರು. ಇತ್ತೀಚೆಗೆ ಅತ್ಯಂತ ಯಾವುದು ಯಶಸ್ವಿ ಪ್ರದರ್ಶನವನ್ನ ಕಂಡ, ಜನಮನ್ನಣೆಯನ್ನು ಕಂಡಂತಹ ಕಾಂತಾರ 2 ಆಗಿರ್ಲಿ, ಕಾಂತಾರ 1 ಆಗಿರ್ಲಿ, ಎರಡರಲ್ಲಿಯೂ ಕೂಡ ನಟಿಸಿದಂತಹ ಒಬ್ಬರು ಅತ್ಯದ್ಭುತವಾದಂತಹ ನಮ್ಮ ಕರಾವಳಿ ಭಾಗದ ನಟಿ ಅಂತ ಹೇಳಬಹುದು. ಅವರ ಕಲಾ ಬದುಕಿನ ಒಂದಷ್ಟು ಪಯಣದ ಕಥೆಯನ್ನ ನಿಮ್ಮ ಮುಂದೆ ತೆರೆದಿಡುವಂತಹ ಪ್ರಯತ್ನವನ್ನ ಮಾಡಿದ್ದೇನೆ. ಪ್ರತಿಮಕ್ಕ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ಬಹಳ ದಿನಗಳಿಂದ ನಿಮ್ಮದೊಂದು ಸಂದರ್ಶನ ಆಗಬೇಕು ಅಂತ ಹೇಳಿ ಕಾಯ್ತಾ ಇದ್ದೆ. ಫೈನಲಿ ಇವತ್ತು ಸಮಯ ಅನ್ನುವಂಥದ್ದು ಬಂದಿದೆ. ತುಂಬಾ ಬ್ಯುಸಿ ಆಗಿರುವಂತವರು, ಯಾವುದು ಸೀರಿಯಲ್ ಆಗಿರ್ಬೋದು, ಫಿಲ್ಮ್ ಆಗಿರ್ಬೋದು, ಶಾರ್ಟ್ ಫಿಲ್ಮ್ಸ್ ಗಳಾಗಿರ್ಬೋದು, ಎಲ್ಲದರಲ್ಲಿ ಬ್ಯುಸಿ ಇದ್ದಾರೆ. ಪುಣ್ಯಕ್ಕೆ ನಮಗೆ ಇವತ್ತು ಸಂದರ್ಶನ ಮಾಡೋದಕ್ಕೆ ಸಿಕ್ಕಿದ್ದಾರೆ. ಪ್ರಸ್ತುತ ಉಡುಪಿಯಲ್ಲಿದ್ದಾರೆ. ನಾನು ಚಾರ್ವಾಡಿಯಿಂದ ಕಾಲ್ ಮಾಡಿ ಇವತ್ತಿನ ದಿನವನ್ನು ನಿಗದಿಪಡಿಸಿ ಬಂದಿರುವಂತದ್ದು ಬಹಳ ಸಂತೋಷ ಆಗ್ತಾ ಇದೆ. ಸಿಕ್ಕಿದ್ದಾರೆ. ಪ್ರತಿಮಕ್ಕನವರು ಕರಾವಳಿ ಭಾಗ ಆಗಿರಬಹುದು ಅಥವಾ ಒಂದಷ್ಟು ಕಡೆಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳ್ಬೋದು, ಎಲ್ಲರಿಗೂ ಕೂಡ ಪರಿಚಿತರಾಗಿರುವಂತಹ ಅತ್ಯದ್ಭುತವಾದಂತಹ ಕಲಾವಿದೆ ಅಂತ ಹೇಳಿ ಕರೆಸಿಕೊಂಡು ಅನೇಕ ಜನರು ತಮ್ಮನ್ನ ಗುರುತಿಸುವಂತಹ ಒಂದು ಹಂತಕ್ಕೆ ತಲುಪಿದ್ದೀರಿ. ಆ ಎಲ್ಲಾ ವಿಚಾರಕ್ಕೆ ಬರುವುದಕ್ಕಿಂತ ಮುಂಚಿತವಾಗಿ ಮೂಲತಃ ನೀವು ಎಲ್ಲಿ ಅವರು, ಏನು ಎಜುಕೇಶನ್ ಅನ್ನುವಂಥದ್ದು ಏನು, ಅಥವಾ ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅನ್ನುವಂಥದ್ದು ಏನು ಅಂತ ಹೇಳಿ ವೀಕ್ಷಕರಿಗೆ ಒಂದು ಹೇಳುವುದಾದ್ರೆ ಏನು ಹೇಳ್ತೀರಿ ಅಂತ ಹೇಳಿ? ನನ್ನೂರು ಅಮಾಸ್ಯೆಬೈಲು ಅಂತ, ಅಂದ್ರೆ ಕುಂದಾಪುರ ತಾಲೂಕಿನ ಒಂದು ಹಳ್ಳಿ. ಆದ್ರೆ ಎಲ್ರಿಗೂ ಪರಿಚಯವಾದ ಹಳ್ಳಿನೇ, ಯಾಕಂದ್ರೆ ನಮ್ಮೂರಿ ಈಗ ಕುಂದಾಪುರ ಕ್ಷೇತ್ರದ MLA ಕೂಡ ಅಮಾಸ್ಯೆಬೈಲ್ನವರು. ಹಾಗೆ ನಮ್ಮ ಊರಂತ ಹೇಳಿದ್ರೆ ಏನು ದೊಡ್ಡ ಸಿಟಿ ಅಲ್ಲ, ಹಳ್ಳಿಗಾಡು. ನಾನು ಶಾಲಾ ಅಂದ್ರೆ ಪ್ರಾಥಮಿಕ ಮತ್ತೆ ಹೈಸ್ಕೂಲ್ ಶಿಕ್ಷಣ ಮಾಡಿದ್ದಲ್ಲೇನೆ. ಹಾಗೆ ನನ್ನ ತಂದೆ ಕೂಡ ಯಕ್ಷಗಾನ ಕಲಾವಿದರ ಮನೆಯಲ್ಲಿ ಹುಟ್ಟಿ ಬೆಳೆದವಳು. ಕಲೆ ಅನ್ನುವಂಥದ್ದು ನಮ್ಗೆ ಯಾವಾಗ್ಲೂ ತುಂಬಾ ಗೌರವ. ಯಾಕಂದ್ರೆ ನಾವು ಸಣ್ಣಕ್ಕಿರುವಾಗ ನಮ್ಮನೆಯಲ್ಲಿ ಯಕ್ಷಗಾನ ಕಲಾವಿದರದ್ದೇ ದಂಡ ಇರ್ತಿತ್ತು.
ಈಗ ಇವತ್ತು ರಾತ್ರಿ ಅಮಾವಾಸ್ಯೆ ಬೇಲಿನ ಸುತ್ತಮುತ್ತಲು ಎಲ್ಲಿ ಯಕ್ಷಗಾನ ಇದ್ರು ಕೂಡ ಯಾವುದೇ ಮೇಳದಾಗ್ಲಿ ಯಕ್ಷಗಾನ ಕಲಾವಿದರು ನಮ್ಮ ಮನೆಯಲ್ಲಿ ಬಂದು ಆರಾಮ ಮಾಡಿ ಊಟ ಮಾಡಿ ನಿದ್ದೆ ಮಾಡಿ ಮತ್ತೆ ಯಕ್ಷಗಾನಕ್ಕೆ ಹೋಗ್ತಿದ್ರು. ಇಲ್ಲ, ಯಕ್ಷಗಾನ ಮುಗಿದ ಮೇಲೆ ನಮ್ಮ ಮನೆಗೆ ಬರ್ತಿದ್ರು. ಆದ್ರೆ ಅದೆಲ್ಲ ವಾತಾವರಣ ನೋಡುವಾಗ ನಮ್ಮ ತಂದೆ ಕೂಡ ಹಾಗೆ ಯಕ್ಷಗಾನದ ನಂತರದ ಚರ್ಚೆಗಳು ತುಂಬಾ, ಅಂದ್ರೆ ಮರೂರು ವಿಷ್ಣು ಭಟ್ರು ಇರ್ಬೋದು, ಅಥವಾ ಗೋಪಾಲಾಚಾರ್ಯ ಇರ್ಬೋದು, ಅಥವಾ ಉಪ್ಪುಂದ ನಾಗೇಂದ್ರ, ಹಾಗೆ ತುಂಬಾ ಜನ ಕಲಾವಿದರು ಎಲ್ಲರನ್ನೂ ಕೂಡ ನಾನು ತುಂಬಾ ಹತ್ತಿರದಿಂದ ಬಲ್ಲವಳು. ಹಾಗೆ ಅಲ್ಲಿ ಇರುವಂತ ಅಂದ್ರೆ ಆ ದಿನದ ಯಕ್ಷಗಾನ ಕಾರ್ಯಕ್ರಮ ಆದ ಮೇಲೆ ಯಾಕೆ ಹೀಗಾಯ್ತು, ಯಾಕೆ ಹೀಗೀಗ್ ಮಾಡ್ಬೋದಲ್ಲ, ಕುಣಿತ ಹೀಗಿರ್ಬೋದು, ಹಾಗೆ ಹೀಗೆ ಅಂತ ಹೇಳಿ ಚರ್ಚೆ ಆಗ್ತಿತ್ತು. ಅಂದ್ರೆ ಕಂಸ ಅಂತೇಳಿ ಹೇಳುವಾಗ ಕಂಸನ ಕುಣಿತ, ಕಂಸ ಒಬ್ಬ ಮಾಡಿದವರು ಇವತ್ತಿಗೂ ನೆನಪುಂಟು ನನಗೆ. ಅವರಿಗೆ ಒಂದು 24-25 ವರ್ಷದ ವಯಸ್ಸು. ಆದ್ರೆ ಅವರು ಸರಿ ಕುಣಿದಿದ್ದಾರೆ ಆ ದಿವಸ. ನಮ್ಗೆಲ್ಲ ಭಾರಿ ಖುಷಿ, ನಾವು ಸಣ್ಣವರೆಲ್ಲ ತುಂಬಾ ಕುಣಿದ್ರೆ ಖುಷಿ. ಆದ್ರೆ ನನ್ನ ತಂದೆ ಮತ್ತೆ ಅಲ್ಲೆಲ್ಲ ಕುತ್ಕೊಂಡು ಚರ್ಚೆ ಮಾಡುವಾಗ, ನಿನ್ಗೆ ಪ್ರಾಯ ಹೌದು, ನೀನು ನವಯುವಕ, ಕರೆಕ್ಟ್, ಆದ್ರೆ ಆ ಕಂಸನಿಗೆ ಆಗ ಎಷ್ಟು ಪ್ರಾಯ, ಆ ಕಂಸನ ಪಾತ್ರದೊಳಗೆ ನೀನು ಹೋಗುವಾಗ ನೀನಾಗಿರುವುದು ಕಂಸನ ಪಾತ್ರಕ್ಕೆ ಹೇಗೆ ಅದಕ್ಕೆ ಪೂರಕವಾಗಿ ನೀನು ಕುಣಿಯಬೇಕು, ಅಥವಾ ನಿನ್ನ ಭಾಷೆ ಇರ್ಬೋದು, ಅಥವಾ ನಿಮ್ಮ ಸ್ವರ ಭಾರ ಇರ್ಬೋದು, ಎಲ್ಲ ಹಾಗಿರ್ಬೇಕನ್ನುವಂತ ತುಂಬಾ ಚರ್ಚೆಗಳೆಲ್ಲ ಆಗ್ತಾ ಇತ್ತು. ಅದನ್ನೆಲ್ಲ ನೋಡಿ ನೋಡಿ ಬೆಳೆದವಳು ನಾನು. ಪ್ರಪ್ರಥಮವಾಗಿ ವೇಷ ಮಾಡಿದೆ ಯಕ್ಷಗಾನದಲ್ಲಿ. ನನ್ನ ತಂದೆ ಸಹ ಕಲಾವಿದರು. ನನ್ನ ಅಜ್ಜ ಗುರು ವೀರಭದ್ರ ನಾಯಕ್ ಅಂತ ನೀವು ಕೇಳಿರ್ಬೋದು, ರಾಷ್ಟ್ರಪತಿ ಪುರಸ್ಕಾರ ಪಡೆದವರು. ಹಾಗೆ ಅಂತ ವಾತಾವರಣದಲ್ಲಿ ಬರುವಾಗ ಆಗಿನ ಕಾಲದಲ್ಲಿ ಯಕ್ಷಗಾನ ಅನ್ನುವಂಥದ್ದು ಹೆಣ್ಣು ಮಕ್ಕಳಿಗೆ ಎಲ್ಲೂ ಕೂಡ ಒಂದು ಜನ ಇಷ್ಟಪಡ್ತಿರ್ಲಿಲ್ಲ, ಮತ್ತೆ ನಮ್ಗೆ ಕೂಡ ಆ ತರದ ವಾತಾವರಣ ಇರಲಿಲ್ಲ. ಯಕ್ಷಗಾನ ಕ್ಷೇತ್ರಕ್ಕೆ ಮಹಿಳೆಯರ ಪ್ರವೇಶ ಕಡಿಮೆ, ತುಂಬಾ ಕಡಿಮೆ, ಇಲ್ವೇ ಇರ್ಲಿಲ್ಲ. ಆಗ ನನಗೆ ಕಲೆ ಅಂತೇಳಿ ಹೇಳುವಾಗ ನಾನು ವಾಲಿದ್ದು ಅಂತ ಹೇಳಿದ್ರೆ ನೃತ್ಯ ಮತ್ತೆ ನಾಟಕ. ಹಾಗೆ ಪ್ರೈಮರಿ ಸ್ಕೂಲಲ್ಲಿ ನೃತ್ಯ ಮಾಡ್ತಿದ್ದೆ. ಆಮೇಲೆ ಹೈಸ್ಕೂಲಲ್ಲಿ ಇರುವಾಗ ನೃತ್ಯ ನಾಟಕಗಳನ್ನೆಲ್ಲ ಮಾಡ್ತಾ ಮಾಡ್ತಾ ಜನ ಕೂಡ ನನ್ನನ್ನ ಗುರುತಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಓ ಪ್ರತಿಮಾ, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀಯ ಅಂತೇಳಿ. ಆ ಒಂದು ಪ್ರೋತ್ಸಾಹಗಳು ನಮ್ಮನ್ನ ಇಲ್ಲಿವರೆಗೆ ಕರ್ತಂದು ಅಂತೇಳಿ ಹೇಳಲಿಕ್ಕೆ. ಶಾಲಾ ಜೀವನದಲ್ಲಿ ಈ ಸಾಂಸ್ಕೃತಿಕವಾಗಿ ಸ್ವಲ್ಪ ಅಭಿರುಚಿ ಅನ್ನುವಂಥದ್ದು ಇತ್ತು ಅಂತ ಹೇಳಿ. ಏನು ಎಜುಕೇಶನ್ ಅನ್ನು ಮಾಡಿದ್ದೀರಿ? ನಾನು MA ಆಗಿದೆ. ನಂದು MA ಕನ್ನಡದಲ್ಲಿ ನಾನು MA ಮಾಡ್ಕೊಂಡಿದ್ದೆ. ನನ್ನದು ಡಿಗ್ರಿ ಕಾಲೇಜು ಶಂಕರನಾರಾಯಣದಲ್ಲಿ ನಾನು ಡಿಗ್ರಿ ಮಾಡಿದೆ. ಎಷ್ಟು ಮಕ್ಕಳು ನೀವು? ಅಂದ್ರೆ ನಿಮ್ಮ ಪೇರೆಂಟ್ಸ್ಗೆ? ನನ್ನ ತಂದೆಗೆ 2 ಮಕ್ಕಳು, ನಾನು ಮತ್ತೆ ನನ್ನ ತಮ್ಮ ಇಬ್ಬರೇ. ನನಗೂ ಕೂಡ 2 ಮಕ್ಕಳು. ತಮ್ಮ ಅವರು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಈ ಫೀಲ್ಡ್ಗೆ, ನಿಮ್ಮ ಫೀಲ್ಡ್ಗೆ ಇಲ್ಲ, ಅವರಿಗೆ ಈ ನಮ್ಮ ಕ್ಷೇತ್ರ ಅಂತ ಹೇಳಿದ್ರೆ ಆಸಕ್ತಿ ಇಲ್ಲದ ಕ್ಷೇತ್ರ ಅವರಿಗೆ. ಮನೆಯಲ್ಲೆಲ್ಲ ಸಪೋರ್ಟ್ ಎಲ್ಲ ಇದೆ ಹೋಗುದಕ್ಕೆ ನಿಮಗೆ? ಸಪೋರ್ಟ್ ಅಲ್ಲ, ಸಪೋರ್ಟ್ ಅಂತ ಹೇಳುವಾಗ ನನ್ನ ತಂದೆಯನ್ನು ತುಂಬಾ ನೆನಪಿಸ್ಕೊಂಡಿದ್ದೇನೆ. ಯಾಕಂದ್ರೆ ನನ್ನ ತಂದೆ ಯಕ್ಷಗಾನದಲ್ಲಿ ಇದ್ದವರು. ಸಾಲಿಗ್ರಾಮ ಮತ್ತೆ ಕಮಲಶಿಲೆ, ಮಾರಣಕಟ್ಟೆ ಎಲ್ಲ ಮೇಳಗಳಲ್ಲಿ ಸೇವೆ ಮಾಡಿದವರು. ಆ ನಂತರದಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಯಕ್ಷಗಾನದ ಮೇಳವನ್ನ ಬಿಟ್ಟು ಅವರು ಇದು ಡ್ರೈವಿಂಗ್ ಕೆಲಸಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಸ್ಸಿನಲ್ಲಿ ಡ್ರೈವರ್ ಆಗಿದ್ರು. ಆದ್ರೂ ಕೂಡ ನಮ್ಮದೆಲ್ಲ ನಾಟಕ ಇದ್ರೆ, ನಮ್ಮ ಡ್ಯಾನ್ಸ್ ಎಲ್ಲ ಇದ್ರೆ ಬಸ್ ನಿಲ್ಲಿಸುದು ಸಾಧಾರಣ ನಮ್ಮ ಊರಿಂದ ಒಂದು 10 ಕಿಲೋಮೀಟರ್ ಆಚೆಗೆ. ಅಲ್ಲಿಂದ ಸೈಕಲ್ ಅಲ್ಲಿ ಬರ್ತಿದ್ರು, ಅಥವಾ ಯಾರ್ದಾದ್ರು ಬೈಕ್ ಹಿಡ್ಕೊಂಡು ಬಂದು ನಮಗೆ ಡ್ರೆಸ್ ಮಾಡುವಂಥದ್ದು, ನಮಗೆ ಮೇಕಪ್ ಮಾಡೋದು, ನನ್ನೊಬ್ಬಳಿಗೆ ಅಂತಲ್ಲ, ನಮ್ಮ ಸ್ನೇಹಿತರಿಗೆ ಎಲ್ರಿಗೂ ಕೂಡ. ಆಗ ನನ್ನ ತಂದೆಯ ಆ ಒಂದು ಪ್ರೋತ್ಸಾಹ ಉಂಟಲ್ಲ ತುಂಬಾ ಸಿಕ್ಕಿತ್ತು. ಆ ನಂತರದಲ್ಲಿ ಮದುವೆ ಅಂತೇಳಿ ಆಗುವಾಗ ಇರ್ತದಲ್ಲ, ಆ ತರದ ಅಷ್ಟು ಸಪೋರ್ಟ್ ಸಿಗ್ಲಿಲ್ಲ ನನಗೆ. ಹಾಗಾಗಿ ನಾನು ಮದುವೆ ಆಗಿ ಒಂದು 15 ವರ್ಷ ನನ್ನ ಕಲಾ ಜೀವನಕ್ಕೆ ವಿಶ್ರಾಂತಿ ಕೊಟ್ಟಿದ್ದೆ. ಎಲ್ಲಿಗೂ ಹೋಗ್ಲಿಲ್ಲ. ಒಂದು ಮಕ್ಕಳು ಚಿಕ್ಕವರು, ಅವರಿಗೆ ಕೂಡ ನಾನು ಸಮಯ ಕೊಡ್ಬೇಕಾಗಿತ್ತು ತಾಯಿಯಾಗಿ. ಆಮೇಲೆ ನನ್ನ ತುಡಿತ ಒಳಗೆ ಇದ್ರೂ ಕೂಡ ಇದು ನನ್ನ ಬದುಕಿದೆ ಅಂತ ಹೇಳಿ ನಾನು ಸುಮ್ಮನೆ ಇದ್ದವಳು. ಆ ನಂತರದಲ್ಲಿ ನಾನು ಉಡುಪಿಗೆ ಬಂದಾಗ ನನ್ನ ಗುರುಗಳು, ಅಂದ್ರೆ ಡಿಗ್ರಿಯಲ್ಲಿ ನನ್ನ ನಾಟಕ ಜೀವನ ಅಥವಾ ನನ್ನ ಸಾಂಸ್ಕೃತಿಕ ಕಲಾ ಜೀವನವನ್ನ ಅವ್ರ ಹತ್ರದಿಂದ ನೋಡಿದವರು, ಮತ್ತೆ ನನಗೆ ಸಪೋರ್ಟ್ ಮಾಡಿದವರು. ಅವರು ಗಂಡ ಹೆಂಡತಿ ಇಲ್ಲಿ ಉಡುಪಿಯಲ್ಲಿದ್ರು. ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ನಾಟಕಕ್ಕೆ ನನ್ನನ್ನ ಸೇರ್ಪಡೆ ಮಾಡಿದ್ರು. ಅದೇ ರಂಗಭೂಮಿಯಲ್ಲಿ ಬೆಂದಕಾಳುವ ಅಂಟು ಅಷ್ಟಂತ, ಅಂದ್ರೆ 2012-13 ಇರಬೇಕು.
ಅಲ್ಲಿನ ಒಂದು ನನ್ನ ಹೆಜ್ಜೆ ಇಲ್ಲಿ ತನಕ ಬಂದಿದೆ. ಅಂದ್ರೆ ಅಲ್ಲಿ ಹೇಗೆ ತರಬೇತಿ ಅಥವಾ ಹೇಗೆ? ಇಲ್ಲ ಅಂದ್ರೆ ನೀನಾಸಂ ಇದು ಪ್ರಿನ್ಸಿಪಾಲ್ ಆದವರು ಚಿದಂಬರರಾವ್ ಚಂಬೆ ಅಂತ ತುಂಬಾ ಪ್ರಸಿದ್ಧಿ ಪಡೆದ ಒಂದು ಕರ್ನಾಟಕದಲ್ಲಿ ಅಂತಲ್ಲ ಇಂಡಿಯಾದಲ್ಲೇ ಪ್ರಸಿದ್ಧಿ ಪಡೆದ ನಿರ್ದೇಶಕರು. ಆದ್ರೆ ನಮ್ಗೆ ಗೊತ್ತಿಲ್ಲ ಅವರು ಅಷ್ಟು ಪ್ರಸಿದ್ಧಿಯಾಗಿದ್ದಾರೆ. ಡಿಗ್ರಿ ಮಾಡ್ತಾ ಇದ್ರ? ಇಲ್ಲ ನನ್ನ ಮದುವೆ ಆದ ನಂತರ. ಮದುವೆಗಿಂತ ಮೊದಲು ಡಿಗ್ರಿಗೆ ಹೋಗುವಾಗ ನನಗೆ MC ರಾಮು ಅಂತ ಒಬ್ರು ನಿರ್ದೇಶಕರಿದ್ರು, ರಂಗ ನಿರ್ದೇಶಕರು, ಬೀದಿ ನಾಟಕ. ಕಾಲೇಜ್ ಟೈಮಲ್ಲಿ ಶಾಲಾ ಜೀವನದಲ್ಲಿ ಕೂಡ ಅಭಿನಯ ಎಲ್ಲ ಮಾಡ್ತಾ ಇದ್ರು. ಆಗ ಹೇಗೆ ತರಬೇತಿ ಪಡ್ಕೊಳ್ತಾ ಇದ್ರಿ ಅಂತ ಹೇಳಿ? ತರಬೇತಿಗಳು ಅನ್ನುವ ಅಂತದ್ದು ಏನೂ ಇರ್ಲಿಲ್ಲ ನಮ್ಗೆ. ನಮ್ಮ ಇಂಟ್ರೆಸ್ಟ್ ಈಗ ರಾಷ್ಟ್ರೀಯ ಸೇವಾ ಯೋಜನೆ NSS ಅಂತ ಇತ್ತು, ಅದಕ್ಕೆ ಜಾಯಿನ್ ಆಗಿದ್ದೆ. ಅದ್ರಲ್ಲಿ ಏನಂತ ಹೇಳಿದ್ರೆ ತುಂಬಾ ಇದಕ್ಕೆ ಹೋಗಿದ್ದೆ ನಾನು. ಯಾವ್ದು ಲೀಡರ್ಶಿಪ್ ಕ್ಯಾಂಪು, ಆಮೇಲೆ ಸುಬ್ರಹ್ಮಣ್ಯ, ಮೇಘಾಲಯ, ಅಲ್ಲಿ ಇಲ್ಲಿ ಎಲ್ಲ ಕಡೆ ನನ್ನ ಆಯ್ಕೆ ಮಾಡಿದ್ರು. ಮೆಡ್ರಾಸಿಗೆ ಹೋಗಿದ್ದೆ. ಹಾಗೆ ಅಲ್ಲಿ ಏನಂತ ಹೇಳಿದ್ರೆ ನಮ್ಗೆ ತಯಾರಿ ನಮ್ಮದೇ, ನಮ್ಮ ಸ್ವಂತ ಪ್ರತಿಭೆಯಲ್ಲಿ ನಾವು ಏನು ಪ್ರದರ್ಶನ ಕೊಡ್ತೇವೆ ಅದೇ. ಹೌದು, NSS ಅಲ್ಲಿ ಮತ್ತೆ ನಂಗೆ ನೆನಪಾಗೋದು ಅಂತ ಹೇಳಿದ್ರೆ ಡಿಗ್ರಿಗೆ ಹೋಗುವಾಗ ನಮ್ಮ ಸಿದ್ದಾಪುರ ಹತ್ರ ಉಳ್ಳೂರು ಅಂತ ಇತ್ತು. ಅಲ್ಲಿ 10 ದಿನದ ಕ್ಯಾಂಪ್. ಅದು 10 ದಿನದಲ್ಲಿ ಬೆಳಿಗ್ಗೆ ಪ್ರೋಗ್ರಾಮ್ ಅದು ಇದು ಯೋಗಾಸನ ಎಲ್ಲ ಇರ್ತಿತ್ತು, ಆಮೇಲೆ ಶ್ರಮದಾನ ಇರ್ತಿತ್ತು, ಮಧ್ಯಾಹ್ನ ಊಟ ಆದ ಮೇಲೆ ಒಂದೊಂದು ಒಬ್ಬೊಬ್ಬರದ್ದು ಉಪನ್ಯಾಸ ಇರ್ತಿತ್ತು. ಆ ನಂತರ ಸಂಜೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತಿತ್ತು. ಸಾಂಸ್ಕೃತಿಕ ಕಾರ್ಯಕ್ರಮ ಹೇಗೆ ಅಂತ ಹೇಳಿದ್ರೆ ಒಂದು ವಿಷಯ ಇಟ್ಟುಕೊಳ್ಳು, ನೀನ್ ಅದು ಮಾತಾಡು, ನಾನು ಇದು ಮಾತಾಡ್ತೇನೆ, ನೀನ್ ಹೀಗೆ ಮಾತಾಡು, ನಾನು ಹಾಗೆ ಮಾತಾಡ್ತೇನೆ, ಅಷ್ಟೇ, ಬೇರೆ ಏನಿಲ್ಲ. ಒಂದು ವಿಷಯಕ್ಕೆ ಇಟ್ಟುಕೊಂಡು ನಾವು ಡೈರೆಕ್ಟ್ ಸ್ಟೇಜ್ಗೆ ಹೋಗುದು. ಅದು ಎಷ್ಟು ಅಂದ್ರೆ ಜನ ಎಷ್ಟು ಇಷ್ಟಪಡ್ತಿದ್ರು ಅಂತ ಹೇಳಿದ್ರೆ ನೀವು ನಂಬ್ತೀರೋ ಇಲ್ಲೋ ಗೊತ್ತಿಲ್ಲ, 500-600 ಜನ ಪ್ರತಿದಿನ 10 ದಿವಸ ಎಲ್ಲೆಲ್ಲಿನವರೆಲ್ಲ ಬರ್ತಿದ್ರು. ಅಷ್ಟು ಚಂದ ನಾಟಕ ಆಗ್ತದೆ ಅಂತ ಹೇಳಿ ಕಡೆಗೆ ನಮ್ಮ ಲೆಕ್ಚರರ್ಸ್ ಕೂಡ ನಮ್ಮ ಜೊತೆಗೆ ತುಂಬಾ ಯಕ್ಷಗಾನ ಮಾಡುವಂಥದ್ದು, ನಾಟಕ ಮಾಡುವಂಥದ್ದು. ಇವತ್ತಿಗೂ ಕೂಡ ಅವರು ಅದನ್ನ ನೆನಪಿಸ್ಕೊಳ್ತಾರೆ, ಮತ್ತೆ ಇವತ್ತಿಗೂ ಕೂಡ ನನ್ನ ಸಂಪರ್ಕದಲ್ಲಿ ಇದ್ದಾರೆ. ಇದು ನಿಮ್ಮ ಒಂದು ಶಾಲಾ ಜೀವನದಿಂದ ಕಲಾ ಜೀವನ ಕಡೆಗೆ ಒಂದು ಹಾಕಿದಂತಹ ಫೌಂಡೇಶನ್ ಅಂತ ಹೇಳ್ಬೋದು. ಬಾಲ್ಯದ ದಿನಗಳಿಂದಲೇ ಯಕ್ಷಗಾನದ ಬಗ್ಗೆ ಆಸಕ್ತಿ ಅನ್ನುವಂಥದ್ದಿತ್ತು, ಅಥವಾ ಶಾಲಾ ಕಾಲೇಜು ಜೀವನದಲ್ಲಿ NSS ಆಗಿರ್ಲಿ ಇದರಲ್ಲಿ ಸಾಂಸ್ಕೃತಿಕವಾಗಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ತಾ ಇರೋದು ಅಂತ ಹೇಳಿದ್ರೆ ಓಕೆ. ಇದೆಲ್ಲ ಈಗ ಕಾಲೇಜು ಜೀವನ ಅನ್ನುವಂಥದ್ದು ಮುಗಿಯಿತು, ನಂತರ ಮ್ಯಾರೇಜ್ ಅನ್ನುವಂತಹ ವಿಚಾರಕ್ಕೆ ಬಂದ್ರಿ, 15 years ಗ್ಯಾಪ್ ಅನ್ನುವಂಥದ್ದು ಆಯ್ತು ಅಂತ ನೀವೇ ಹೇಳಿದ್ರಿ. ಇದರ ನಡುವೆ 15 ವರ್ಷ ಬಿಟ್ಟ ನಂತರ ನೀವು ಎಲ್ಲೋ ಯಕ್ಷಗಾನದ ಕಡೆ ಆಸಕ್ತಿ ಇದ್ದವರು ತದನಂತರ ದಿನಗಳಲ್ಲಿ ಈ ಫೀಲ್ಡ್ಗೆ ಫಿಲ್ಮ್ ಇಂಡಸ್ಟ್ರಿ ಆಗಿರ್ಬೋದು ಅಥವಾ ಸೀರಿಯಲ್ ಆಗಿರ್ಬೋದು, ರಂಗಭೂಮಿ, ಇದಕ್ಕೆ ಹೇಗೆ ಎಂಟ್ರಿ ಆದ್ರಿ ಅಂತ ಹೇಳಿ, ಅವಕಾಶಗಳು ಹೇಗೆ ಬಂತು ನಿಮಗೆ? ಅದೇ ನಾನು ರಂಗಭೂಮಿಯಲ್ಲಿ ನನ್ನದು ಪಾತ್ರ, ನಾನಂದ್ರೆ ಅಲ್ಲಿ ಹೋದಾಗ ಯಾರೊಬ್ರು ಮುಖ್ಯ ಪಾತ್ರಧಾರಿ ಅನ್ನೋರ ಆ ಒಂದು ಅಭಿನಯ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ ಅವರಿಗೆ. ಹಾಗಾಗಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನನಗೆ ಒಂದು ಅಚಾನಕ್ ಆಗಿ ಸಿಕ್ಕ ಅವಕಾಶ ರಂಗಭೂಮಿ. ಹಾಗೆ ಅದು ಇಡೀ ನಾಟಕದಲ್ಲಿ ಇಲ್ಲಿ ಉಡುಪಿ ರಂಗಭೂಮಿ. ಅಲ್ಲಿಂದ ಉಡುಪಿಯವರು ನನ್ನನ್ನು ಗುರುತಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ಅಂದ್ರೆ ರಂಗಭೂಮಿಯ ಒಂದು ತಂಡಗಳು. ಹಾಗೆ ಅಲ್ಲೇ ನಾನು ಒಂದು 2-3 ವರ್ಷ ಅಂದ್ರೆ ಸುಮಾರು ನಾಟಕಗಳನ್ನ ಮಾಡಿದ್ದೆ. ಆ ನಾಟಕಗಳ ಪ್ರದರ್ಶನಗಳನ್ನ ಎಲ್ಲ ನೀಡ್ತಾ ಇರುವಾಗ ಒಂದು ಸೀರಿಯಲ್ನವರು ಒಂದು ಸಣ್ಣ ಪಾತ್ರಕ್ಕೆ ನಮ್ಮನ್ನ ಕರೆದ್ರು. ಹಾಗೆ ಅಲ್ಲಿನ ಒಂದು ನಟರ ಮಾತು ಕಥೆಗಳ ಅವರ ಜೊತೆಗೆಲ್ಲ ಇರುವಾಗ ಹೀಗೆ ಆಡಿಷನ್ ಎಲ್ಲ ಬರುವಂಥದ್ದು ಅದೆಲ್ಲ ನನಗೆ ಗೊತ್ತಾಯ್ತು. ಹೀಗೆ ಇರುವಾಗ ಉಳಿದವರು ಕಂಡಂತೆ ಅಂತ ಒಂದು ಆಡಿಷನ್ ಬರ್ತದೆ ಅಂತ ಅದನ್ನೇ ಹೇಳಿದವರು ನನ್ನ ಸ್ನೇಹಿತರು. ಅವರಿಲ್ಲ ಈಗ, ಅವರನ್ನ ಯಾವಾಗಲೂ ನೆನಪಿಸ್ಕೊಳ್ತೇನೆ. ಮಂಜು ಅಂತೇಳಿ ನಮ್ಮ ರಘು ಪಾಂಡೇಶ್ವರ ಅವರ ತಂಡದಲ್ಲಿ ಇರುವಂತ ಒಬ್ಬ ಹುಡುಗ. ಅವನು ಪ್ರತಿಮಕ್ಕ ಉಡುಪಿ ಬಂದಿದ್ದೇನೆ ಬನ್ನಿ ಅಂತೇಳಿ ನಾನು ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಹೋದದ್ದು. ನಂಗೆ ಗೊತ್ತಿರಲಿಲ್ಲ ಆಡಿಷನ್ ಅಂತ ಹೇಳಿ. ಕಡೆಗೆ ಅಲ್ಲಿ ಹೋಗುವಾಗ ಬಂದ ಯಾರೊಬ್ರು ಬಂದು ನನ್ನ ಕೈ ಚೀಟಿ ಕೊಟ್ಟರು, ಇದೆಂತ ನಾನಿಲ್ಲ ಅಂತೇಳಿ, ಇಟ್ಕೊಳ್ಳಿ ಅಂತ ಹೇಳಿದ. ಕಡೆ ಎಂತ ನೋಡುವಾಗ ನನಗೆ ಒಂದು ಗುಲಾಬಿ ಅಂತ ಒಂದು ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ ಒಂದು 4 ಡೈಲಾಗ್ ಇತ್ತು, ಉಳಿದವರು ಕಂಡಂತೇಳಿ. ಆ ಡೈಲಾಗ್ ಅನ್ನ ನನಗೆ ಕೊಟ್ಟರು. ನಾನು ಹೇಳಿದೆ ನನ್ಗಾಗುದಿಲ್ಲ ಅಂತೇಳಿ, ಹೋಗಿ ಹೇಳಿ ಬನ್ನಿ. ಹೌದು, ಫಿಲ್ಮ್ ಇದೆಲ್ಲ ಗೊತ್ತೇ ಇಲ್ಲ, ಈ ಆಡಿಷನ್ ಅನ್ನುವಂಥದ್ದು ಗೊತ್ತಿಲ್ಲ. ಕಡೆಗಂತೂ ಅವ್ನು ಹೇಳಿದಾಗ ಅವನಿಗೋಸ್ಕರ ಹೆದ್ರಿ ಆಡಿಷನ್ ನನ್ನ ನಂಬರ್ ಕರೆದ್ರು. ಹೋದೆ. ಒಳಗಡೆ ಹೋಗುವಾಗ ರಿಷಬ್ ಆಮೇಲೆ ರಘು ಪಾಂಡೇಶ್ವರ್ ಅವರು ಇದ್ರು. ರಘು ಪಾಂಡೇಶ್ವರ್ ಹೇಳಿದ್ರು ಇವ್ರು ಒಳ್ಳೆ ಆಕ್ಟ್ ಮಾಡ್ತಾರೆ ಅಂತ ಹೇಳಿ. ಹೌದಾ, ಹಾಗಾದ್ರೆ ಆ ಡೈಲಾಗ್ ಎಲ್ಲ ಬೇಡ,
ನೀವು ಎಂತ ಮಾಡಿದ್ರಿ, ಒಂದು ಆಕ್ಟಿಂಗ್ ಮಾಡಿ, ನೀವು ಯಾವ್ದು ನಾಟಕ ಮಾಡಿದ್ರಿ ಅದರದ್ದೊಂದು ಆಕ್ಟಿಂಗ್ ಮಾಡಿ ಅಂತ ಹೇಳಿ. ನಾನು ಆಗ ನಂಗೆ ಯಾಕೋ ಡೌಟ್ ಅಂತೇಳಿ ಒಂದು ನಾಟಕ ರೀಸೆಂಟ್ ಆಗಿ ಮಾಡಿದಷ್ಟೇ. ಅವರು ಕುಂದಾಪುರ ಕನ್ನಡದಲ್ಲಿ ಮಾತಾಡುವಾಗ ನಂಗೆ ಒಂಥರ ಜೋಶ್ ಬಂತು. ನಾನು ಸಹ ಕುಂದಾಪುರ ಕನ್ನಡದ ನಾಟಕದ ಒಂದಿಷ್ಟು ಡೈಲಾಗ್ಗಳನ್ನು ಹೇಳಿದೆ. ಅವ್ರಿಗೆ ತುಂಬ ಖುಷಿ ಹೇಳಿದರೆ, ಈ ಪಾತ್ರ ಓಕೆ ನೀವು ಫಿಕ್ಸ್ ಆಗಿದ್ದೀರಿ ಹೋಗಿ ಅಂತೇಳಿ. ನನಗೆ ಆಗ ಫಸ್ಟ್ ನನ್ನ ಆಯ್ಕೆ ಅದಲ್ಲ, ಆಮೇಲೆ ನಮಗೊಂದು ಪಾಸಿಟಿವ್ ವೈಬ್ ಬಂತು. ಯಾವ ಪಾತ್ರದ ಡೈಲಾಗ್ ಏನು ನೆನಪಿದೆ ಹೇಳ್ಬೋದು? ಇಲ್ಲಪ್ಪ, ನನಗೆ ಯಾವುದು ಅಂತ ಹೇಳಿ ನಂಗೆ ಯಾಕೋ ಡೌಟ್ ಇಲ್ಲ. ಅಲ್ಲ, ಅಲ್ಲಿ ಇಲ್ಲಿ ಕೊಡ್ತಾ ಇರುವಂತದ್ದಲ್ಲ, ನೀವು ಯಾವ್ದು ನಾಟಕದ ಡೈಲಾಗ್ ಹೇಳಿದ್ರಿ ಅಂತ ಹೇಳಿದ್ರು. ಯಾವ ಡೈಲಾಗ್ ಹೇಳಿದ್ರಿ ಅವರು? ಅಂದ್ರೆ ಒಂದು ನಾಟಕದ ಡೈಲಾಗ್ ನೆನಪಿರ್ತದೆ, ಪಿಕ್ಚರ್ ಡೈಲಾಗ್ ಯಾವ್ದು ನೆನಪಿರ್ತದೆ. ನಾಟಕದ ರಿಷಬ್ ಅವರು ಅದಕ್ಕೆ ಅಷ್ಟು ಇದಾಗಬೇಕು ಅಂತ ಹೇಳಿದ್ರೆ ಯಾವ ಡೈಲಾಗ್ ಏನು ಹೇಳಿದ್ರಿ ಅಂತ ಹೇಳಿ? ಹೌದಾ, ಅದೊಂದು ನಾಟಕ ಅಂತ ಹೇಳಿದ್ರೆ ನಂಗೆ ಯಾಕೋ ಡೌಟ್ ಅಂತ ಹೇಳಿ, ಯಾರು BR ಲಕ್ಷ್ಮಣ್ ರಾವ್ ಅವರು ಬರೆದಂತ ನಾಟಕ ಅದು. ಆ ನಾಟಕ ಏನು ಅಂತ ಹೇಳಿದ್ರೆ, ಗಂಡ ಅನ್ನುವಂಥದ್ದು ಒಬ್ಬ ಡಾಕ್ಟ್ರು, ಹೆಂಡತಿ ಹೌಸ್ ವೈಫ್. ಗಂಡನಿಗೆ ಹೆಂಡತಿ ಮೇಲೆ ಡೌಟ್, ಹೆಂಡತಿಗೆ ಗಂಡನ ಮೇಲೆ ಡೌಟ್. ಯಾವ ಹೆಣ್ಣು ಮಕ್ಕಳಾಗ್ಲಿ, ಯಾವ ಪೇಷಂಟ್ ಆಗ್ಲಿ, ಎಂಥದೇ ಮಾತಾಡ್ಲಿ, ಅದರಲ್ಲಿ ನಾನೇನಾದ್ರೂ ಹುಡುಕುದು ಎಂತ ಇರ್ಬೋದು ಹೀಗೆ ಅಂತೇಳಿ. ಆ ಡೈಲಾಗ್ ಅವ್ರ ಹತ್ರ ಹೇಳಿದಂತ ಡೈಲಾಗ್ ಏನಿತ್ತು ಅಂತ ಹೇಳಿದ್ರೆ,